So good morning children. So today's class we are going to know about the military achievements of Krishna Devaraya. So in previous class you have known about how Vijayanagara Empire was founded and who were the founders of Vijayanagara and also the famous rulers of Sangama dynasty and also have known about Krishna Devaraya. So today's class we are going to know about the military achievements of Krishna Devaraya. According to Robert Sewell, he was an unparalleled warrior, feared commander and a political expert. So he was a great warrior. So he was unparalleled. ಆ ರೀತಿಯಾದ ಒಂದು ವಾರಿಯರ್ ಆಗಿದ್ದ, ಕಮಾಂಡರ್ ಆಗಿದ್ದ, ಅಷ್ಟೇ ಅಲ್ಲದಲ್ಲೇ ಪೊಲಿಟಿಕಲ್ ಎಕ್ಸ್ಪರ್ಟ್ ಆಗಿದ್ದ ಯಾರು ಕೃಷ್ಣದೇವರಾಯ. He won all the wars and expanded his empire in south. ಸೊ ಅವರು ಎಲ್ಲ ಯುದ್ಧಗಳನ್ನು ಗೆಲ್ತಾ ಇದ್ದರು ಮತ್ತು ಸಾಮ್ರಾಜ್ಯನ ಒಂದು ಸೌತಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇನ್ನು ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗೋಕ್ಕೆ ಕಾರಣ ಆಗ್ತಾರೆ. ಆ ಒಂದು ಟೈಮಲ್ಲಿ ಕೃಷ್ಣದೇವರಾಯ ಒಂದು ಅಸೆಂಡೆಡ್ ದ ಥ್ರೋನ್. ದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಫ್ ವಿಜಯನಗರ ಎಂಪೈರ್ ಹ್ಯಾಡ್ ವರ್ಸನ್ ಡ್ಯೂ ಟು ಇಂಟರ್ನಲ್ ರೈವಲ್ರೀಸ್. ಸೊ ಯಾವಾಗ ಕೃಷ್ಣದೇವರಾಯರು ಒಂದು ರಾಜರಾಗ್ತಾರೆ ಆ ಒಂದು ಟೈಮಲ್ಲಿ ಅವರು ವಿಜಯನಗರದಲ್ಲಿ ಏನಾಗುತ್ತೆ, ಒಂದು ಇಂಟರ್ನಲ್ ರೈವಲ್ರೀಸಿಂದ ಒಂದು ವರ್ಸ್ಟ್ ಆಗೋಗುತ್ತೆ ಲಾ ಆ್ಯಂಡ್ ಆರ್ಡರ್. ಸೊ ದ ರೀನ್ ಬಿಟ್ವೀನ್ 1510 to 1521 century are filled with longer wage sieges, war and victories. ಸೊ ಈ ಒಂದು ಟೈಮಲ್ಲಿ 1510 ಮತ್ತು 1521 ಸೆಂಚುರಿಯಲ್ಲಿ ಏನಾಗುತ್ತೆ, ಇಟ್ ಈಸ್ ಫಿಲ್ಡ್ ವಿತ್ ಲಾಂಗರ್ ಸೀಸ್, ಯುದ್ಧಗಳು, ವಶಪಡಿಸ್ಕೊಳೋದಿರ್ಬೋದು, ಗೆಲ್ಲೋದಿರ್ಬೋದು. ಎಲ್ಲ ಒಂದು ಇದರಲ್ಲೇ ಆ ಟೈಮು ಕಳೆದೋಗುತ್ತೆ. ಸೊ ವೆಫ್ 10 years. ಈ ಟುಕ್ 14 ಮೇಜರ್ ವಾರ್ಸ್. ಸೊ ಇವರು ಕೃಷ್ಣದೇವರಾಯರು 14 ಮೇಜರ್ ಯುದ್ಧಗಳನ್ನು ಮಾಡ್ತಾರೆ, ದೊಡ್ಡ ಯುದ್ಧಗಳನ್ನು ಮಾಡ್ತಾರೆ. ಸೊ ಇದರಲ್ಲಿ ಈ ವೇಜ್ ವಾರ್ ಅಗೇನ್ಸ್ಟ್ ಬಹಮನಿ, ಆದಿಲ್ ಶಾ ಆಫ್ ಬಿಜಾಪುರ್, ನಿಜಾಮ್ ಶಾ ಆಫ್ ಅಹಮದ್ನಗರ್, ಕುತುಬ್ ಶಾ ಆಫ್ ಗೋಲ್ಕಂಡ, ಗಜಪತಿ ಆಫ್ ಒರಿಸ್ಸಾ ಆ್ಯಂಡ್ ಅದರ್ ಚೀಫ್ಟೈನ್ಸ್. ಸೊ ಇವರೆಲ್ಲರ ಜೊತೆನೂ ಯುದ್ಧನ ಮಾಡ್ತಾರೆ ಕೃಷ್ಣದೇವರಾಯ. ಸೊ ಇನ್ 1509 ಯೂಸಫ್ ಆದಿಲ್ ಶಾ ಆರ್ಗನೈಸ್ಡ್ ಎ ಕಂಬೈನ್ಡ್ ಅಟ್ಯಾಕ್ ಆಫ್ ಆದಿಲ್ ಶಾ ಡೈನಾಸ್ಟಿ ಆನ್ ವಿಜಯನಗರ. ಆದರೆ 1509 ಯೂಸಫ್ ಆದಿಲ್ ಶಾ ಏನು ಮಾಡ್ತಾರೆ, ಒಂದು ಕಂಬೈನ್ ಅಟ್ಯಾಕ್ ಮಾಡ್ತಾರೆ. ಒಂದು ಆದಿಲ್ ಶಾಹಿ ಡೈನಾಸ್ಟಿಯವರು ವಿಜಯನಗರದ ಮೇಲೆ. ಸೊ ಇಯರ್ ಆದಿಲ್ ಶಾ ಆಫ್ ಬಿಜಾಪುರ್ ಡೈಡ್ ಇನ್ ದಿಸ್ ಅಟ್ಯಾಕ್. ಸೊ ಆದಿಲ್ ಶಾಸು ಒಂದು ಬಹಮನಿ ಸುಲ್ತಾನ್ಸ್ ಆದಿಲ್ ಶಾಹಿಸ್ ಅವ್ರಿಗೆ ಗೊತ್ತಿದೆ ನಿಮಗೆ. ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಓದಿದ್ದೀರಾ. ಸೊ ಇವರೆಲ್ಲ ಏನು ಮಾಡ್ತಾರೆ, ಕಂಬೈನ್ಡ್ ಆಗಿ ಏನು ಮಾಡ್ತಾರೆ, ವಿಜಯನಗರದ ಮೇಲೆ ದಾಳಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆದಿಲ್ ಶಾ ಆಫ್ ಬಿಜಾಪುರು ಏನಾಗ್ತಾರೆ, ನಿಧನರಾಗ್ತಾರೆ. ಸೊ ಈ ಟೈಮಲ್ಲಿ ಕೃಷ್ಣದೇವರಾಯ ಅನೆಕ್ಸ್ ದ ಡೂಮ್ ರೀಜನ್ ಆಫ್ ರಾಯಚೂರ್. ಸೊ ಡೂಮ್ ಅಂದ್ರೇನು, ದ ಏರಿಯಾ ಬಿಟ್ವೀನ್ 2 ರಿವರ್ಸನ್ನು ನಾವು ಡೂಮ್ ರೀಜನ್ ಅಂತ ಕರಿತೀವಿ. ಸೊ ಆ ಒಂದು ರೀಜನ್ ಆಫ್ ರಾಯಚೂರು ಪ್ಲೇಸನ್ನು ಏನು ಮಾಡ್ತಾರೆ, ವಶಪಡಿಸ್ಕೊತಾರೆ ಕೃಷ್ಣದೇವರಾಯರು. ಈ ಲಿಬರೇಟೆಡ್ ಮೊಹಮ್ಮದ್ ಶಾ ಆ್ಯಂಡ್ ಮೇಡ್ ಹಿಮ್ ದ ಕಿಂಗ್ ಆಫ್ ಬಹಮನಿ ಕಿಂಗ್ಡಮ್. ಸೊ ಇಲ್ಲಿ ಕೃಷ್ಣದೇವರಾಯ ಏನು ಮಾಡ್ತಾರೆ, ಮೊಹಮ್ಮದ್ ಶಾ ಒಂದು ಕಂಬೈನ್ ಆಗಿರ್ತಾರೆ ಆದಿಲ್ ಶಾ ಜೊತೆ, ಅವ್ರನ್ನ ಲಿಬರೇಟ್ ಮಾಡ್ತಾರೆ ಮತ್ತು ಬಹಮನಿ ರಾಜನಾಗಿ ಅವ್ರನ್ನ ನೇಮಕ ಮಾಡ್ತಾರೆ. he got the title ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಎಲ್ಲ ಒಂದು ಅಚೀವ್ಮೆಂಟ್ಸಲ್ಲಿ ಅವ್ರಿಗೆ ಒಂದು ಬಿರುದು ಸಿಗುತ್ತೆ, ಏನಪ್ಪ ಅಂದರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ದ ಲಾರ್ಡ್ ಆಫ್ ಸೌತ್ ಅಂತ ಕರಿತೀವಿ. ಸೊ ಫುಲ್ಲಿ ಸೌತನ್ನೇ ಒಂದು ಗೆದ್ದು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಕೃಷ್ಣದೇವರಾಯ. ದಿಸ್ ವಾರ್ಸ್ ಡೆಸ್ಟ್ರಾಯ್ ದ ಪವರ್ ಆಫ್ ಬಹಮನಿ. ಸೊ ಇಲ್ಲಿ ಏನಾಗುತ್ತೆ, ಯುದ್ಧದಿಂದ ಬಹಮನೀಸ್ ಒಂದು ಪವರ್ ಏನಿರುತ್ತೆ ಅವರ ಒಂದು ಪವರು ಕಮ್ಮಿ ಆಗುತ್ತೆ. ದೆನ್ ಈ ಟುಕ್ ಆ್ಯನ್ ವಾರ್ ಆನ್ ಗಂಗರಾಯ ದ ಚೀಫ್ಟೇನ್ ಆಫ್ ಉಮ್ಮತ್ತೂರ್. ದಿಸ್ ವಾಸ್ ಮೇಡ್ ಫ್ರಾಮ್ ಪಾರ್ಟ್ ಆಫ್ ಶ್ರೀರಂಗಪಟ್ಟಣ. ಸೊ ಇದೆಲ್ಲ ಆದಮೇಲೆ ಅವರು ಒಂದು ರಾಯನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ದ ಚೀಫ್ಟೈನ್ ಮುಖ್ಯಸ್ಥನಾಗಿರ್ತಾನೆ, ಉಮ್ಮತ್ತೂರಿನ ಮುಖ್ಯಸ್ಥನಾಗಿರ್ತಾನೆ ಯಾರು, ಗಂಗರಾಯ. ಸೊ ಅವನ ಮೇಲೆ ಯುದ್ಧನ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡೋದ್ರ ಮೂಲಕ ಸೊ ಉಮ್ಮತ್ತೂರನ್ನ ಒಂದು ಶ್ರೀರಂಗಕ್ಕೆ ಒಂದು ಪಾರ್ಟ್ ಆಗಿ ಜಾಯಿನ್ ಮಾಡ್ತಾರೆ. ಸೊ ಲೈಕ್ ದಿಸ್ ಈ ಕಾನ್ಕ್ವೆಡ್ ಸೋ ಮೆನಿ
places. So these are some of the military achievements of Krishna Devaraya. You can see the map. Among the wars waged by Krishna Devaraya, the war with Gajapati of Orissa is important. ಸೊ ಇವರು ಯುದ್ಧ ಮಾಡಿರೋದ್ರಲ್ಲಿ ಗಜಪತಿ ಆಫ್ ಒರಿಸ್ಸನ ಮೇಲೆ ಯುದ್ಧ ಮಾಡಿದ್ದು ತುಂಬಾ ಇಂಪಾರ್ಟೆಂಟ್ ಯುದ್ಧ. ಇದು ಈ ಒಂದು ಯುದ್ಧ 1512 1580ವರೆಗೂ ನಡೆಯುತ್ತೆ. ದಿಸ್ ವಾರ್ ಟುಕ್ ಪ್ಲೇಸ್ ಬಿಟ್ವೀನ್ 1512 to 1580. ಇಯರ್ ಈ ಕ್ಯಾಪ್ಚರ್ ಕೊಂಡವೀಡು, ವಿಜಯವಾಡ ಆ್ಯಂಡ್ ಕೊಂಡಪಲ್ಲಿ. ಸೊ ಈ ಒಂದು ಟೈಮಲ್ಲಿ ವಿಜಯನಗರ ಒಂದು ಕೃಷ್ಣದೇವರಾಯ ಏನು ಮಾಡ್ತಾರೆ, ಕೊಂಡವೀಡು, ವಿಜಯವಾಡ ಮತ್ತು ಕೊಂಡಪಲ್ಲಿನ ಕ್ಯಾಪ್ಚರ್ ಮಾಡ್ತಾರೆ. ದಿಸ್ ವೇರ್ ಪಾರ್ಟ್ ಆಫ್ ಗಜಪತಿ ರುದ್ರಪ್ರತಾಪ ದೇವರುಸ್ ಕಿಂಗ್ಡಮ್ ಆಫ್ ಸದರ್ನ್ ಪಾರ್ಟ್ಸ್. ಸೊ ಈ ಒಂದು ಪ್ಲೇಸಸ್ಸು ಯಾರಿಗೆ ಸೇರಿದ್ದು ಅಂದರೆ ರುದ್ರಪ್ರತಾಪ ದೇವರು. ಸೊ ಅವರ ಒಂದು ಆಳ್ವಿಕೆಯಲ್ಲಿರುತ್ತೆ ಈ ಪ್ಲೇಸಸ್ ಎಲ್ಲ. ಸೊ ಗಜಪತಿ ಸರೆಂಡರ್ ಆ್ಯಂಡ್ ಗಾಟ್ ಇಸ್ ಡಾಟರ್ ಮ್ಯಾರಿಡ್ ಟು ಕೃಷ್ಣದೇವರಾಯ. ಸೊ ಇಲ್ಲಿ ಗಜಪತಿ ರುದ್ರಪ್ರತಾಪ ದೇವರು ಏನು ಮಾಡ್ತಾರೆ, ಸರೆಂಡರ್ ಆಗ್ತಾರೆ. ಸೊ ಅವ್ರ ಮಗಳನ್ನು ಕೃಷ್ಣದೇವರಾಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಫ್ಟರ್ ದಟ್ ಇನ್ 1520 CE ಈ ಕ್ಯಾಪ್ಚರ್ ರಾಯಚೂರ್ ಫ್ರಮ್ ಆದಿಲ್ ಶಾ ಆಫ್ ಬಿಜಾಪುರ್. 1520ಯಲ್ಲಿ ಅವರು ರಾಯಚೂರನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾರ ವಶದಿಂದ? ಆದಿಲ್ ಶಾ ಆಫ್ ಬಿಜಾಪುರಿಂದ. ಎ ಟಫ್ ಬ್ಯಾಟಲ್ ಟುಕ್ ಪ್ಲೇಸ್ ಬಿಟ್ವೀನ್ ವಿಜಯನಗರ ಆ್ಯಂಡ್ ಬಿಜಾಪುರ್ ಫಾರ್ ರಾಯಚೂರ್. ಸೊ ಇಲ್ಲಿ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ, ಒಂದು ಕಠೋರವಾದ ಯುದ್ಧ ನಡೆಯುತ್ತೆ ವಿಜಯನಗರ ಮತ್ತು ಬಿಜಾಪುರ ಇಬ್ಬರ ಜೊತೆನೂ ಆ ಒಂದು ರಾಯಚೂರು ಪ್ಲೇಸ್ಗೋಸ್ಕರ. ದ ಪೋರ್ಚುಗೀಸ್ ಸಪೋರ್ಟೆಡ್ ವಿಜಯನಗರ. ಈ ಟೈಮಲ್ಲಿ ಪೋರ್ಚುಗೀಸು, ಯುರೋಪಿಯನ್ಸ್ ಆಲ್ರೆಡಿ ನಮ್ಮ ದೇಶಕ್ಕೆ ಬರ್ತಾ ಇರ್ತಾರೆ. ಸೊ ಇಲ್ಲಿ ಪೋರ್ಚುಗೀಸ್ ಅವ್ರು ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ ವಿಜಯನಗರಕ್ಕೆ. ಅರ್ಲಿಯರ್ ಕೃಷ್ಣದೇವರಾಯ ಹೆಲ್ಪ್ ಪೋರ್ಚುಗೀಸ್ ಟು ಕ್ಯಾಪ್ಚರ್ ಗೋವಾ. ಸೊ ಇಲ್ಲಿ ಕೃಷ್ಣದೇವರಾಯವರು ಪೋರ್ಚುಗೀಸ್ಗೆ ಗೋವಾನ ಕ್ಯಾಪ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕೆ ಪೋರ್ಚುಗೀಸ್ ಏನು ಮಾಡ್ತಾರೆ, ಕೃಷ್ಣದೇವರಾಯನಿಗೆ ಹೆಲ್ಪ್ ಮಾಡ್ತಾರೆ ರಾಯಚೂರನ್ನ ಒಂದು ಗೆಲ್ಲೋದಕ್ಕೆ. ಸೊ ಡ್ಯೂರಿಂಗ್ ಈಸ್ ರೀನ್ ದ ವಿಜಯನಗರ ಕಿಂಗ್ಡಮ್ ಎಕ್ಸ್ಟೆಂಡೆಡ್ ಫ್ರಮ್ ರಿವರ್ ಗೋದಾವರಿ ಆ್ಯಂಡ್ ಕೃಷ್ಣ ಇನ್ ದ ನಾರ್ತ್ ಟು ಇಂಡಿಯನ್ ಓಷನ್ ಇನ್ ದ ಸೌತ್, ಫ್ರಮ್ ಅರೇಬಿಯನ್ ಸಿ ಇನ್ ದ ವೆಸ್ಟ್ ಟು ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್. ಸೊ ಈ ಒಂದು ಕೃಷ್ಣದೇವರಾಯನ ಒಂದು ಆಳ್ವಿಕೆಯಲ್ಲಿ ವಿಜಯನಗರ ಎಂಪೈರು ಎಲ್ಲಿವರೆಗೂ ವಿಸ್ತರಣೆ ಆಗುತ್ತೆ ಅಂದರೆ ಗೋದಾವರಿಯಿಂದ ಕೃಷ್ಣ ನಾರ್ತ್ ಟು ಇಂಡಿಯನ್ ಓಷನ್ ಸೌತ್ವರೆಗೂ, ಅರೇಬಿಯನ್ ಸಿ ಇನ್ ದ ವೆಸ್ಟ್ ಟು ಬೇ ಆಫ್ ಬೆಂಗಾಲ್ ಇನ್ ದ ಈಸ್ಟ್. ಸೊ ಇಷ್ಟು ಸೌತ್ ಇಂಡಿಯಾ, ಮೋಸ್ಟ್ ಆಫ್ ದಿ ಸೌತ್ ಇಂಡಿಯಾ ವಾಸ್ ಅಂಡರ್ ದ ಕೃಷ್ಣದೇವರಾಯಸ್ ರೂಲ್. ಸೊ ದಟ್ ಈಸ್ ವೈ ಈಸ್ ಕಾಲ್ಡ್ ದ ಫೇಮಸ್ ಕಿಂಗ್ ಆಫ್ Vijayanagara. So now we know about his work. He was not only a skilled warrior but also an able administrator. ಸೊ ಇವರು ಬರೀ ಯುದ್ಧದಲ್ಲೇ ಮಾತ್ರ ಅಲ್ಲ, ಇವರು ಒಂದು ಒಳ್ಳೆಯ ಆಡಳಿತಗಾರರು ಆಗಿದ್ದರು. His Telugu work Amukta Maleda reveals the shrewdness he possessed in matters of state. ಸೊ ಅವರು ಪೊಯೆಟು ಸಹ ಆಗಿರ್ತಾರೆ. ಸೊ ಅವರ ಒಂದು ತೆಲುಗು ವರ್ಕು ಅಮುಕ್ತ ಮಾಲ್ಯಡ ಅವರು ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು, ಆಡಳಿತ ಮಾಡ್ತಾಯಿದ್ರು ಅನ್ನೋದನ್ನು ಹೇಳುತ್ತೆ. ಇವಾಗ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟೀಸ್ ಫಾರ್ ದ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರ್. ಸೊ ಇರಿಗೇಷನ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ, ಒಂದು ವ್ಯವಸಾಯಕ್ಕೆ ಸಹಾಯ ಆಗಲಿ ಅಂತ ಹೇಳಿ. ವಿತ್ ದ ಫ್ರೆಂಡ್ಶಿಪ್ ಆಫ್ ದ ಪೋರ್ಚುಗೀಸ್ ಇನ್ಕ್ರೀಸ್ಡ್ ಫಾರಿನ್ ಟ್ರೇಡ್. ಸೊ ಫ್ರೆಂಡ್ಶಿಪ್ ಮಾಡ್ಕೊತಾರೆ ಪೋರ್ಚುಗೀಸ್ ಜೊತೆ. ಈ ಮೂಲಕ ಒಂದು ಫಾರಿನ್ ಟ್ರೇಡ್ ಏನಾಗುತ್ತೆ, ಮುಂದುವರಿಯುತ್ತೆ. ಈ ಅಬಾಲಿಷ್ ಟ್ಯಾಕ್ಸ್ ಆನ್ ಮ್ಯಾರೇಜಸ್. ಸೊ ಟ್ಯಾಕ್ಸ್ ಏನು ಒಂದು ತೆರಿಗೆನ ಕಟ್ಟಬೇಕಾಗಿರುತ್ತೆ ಮ್ಯಾರೇಜಸ್ ಮೇಲೆ, ಅದನ್ನು ತೆಗೆದಾಕ್ತಾರೆ ಯಾರು, ಕೃಷ್ಣದೇವರಾಯ. ಈ ವಾಸ್ ಆಲ್ಸೋ ಎ ಗ್ರೇಟ್ ಪ್ಯಾಟ್ರನ್ ಆಫ್ ಆರ್ಟ್, ಲಿಟ್ರೇಚರ್ ಆ್ಯಂಡ್ ರಿಲಿಜಿಯನ್. ಸೊ ಇವರು ಕಲೆಗೆ, ವಾಸ್ತುಶಿಲ್ಪಕ್ಕೆ ಮತ್ತು ಧರ್ಮದ ಬಗ್ಗೆಯೂ ಸಹ ತುಂಬಾ ಗ್ರೇಟ್ ಒಂದು ಪ್ಯಾಟ್ರನೇಜನ್ನು ಕೊಡ್ತಾರೆ. ದೇರ್ ವೇರ್ 8 ತೆಲುಗು ಪೊಯೆಟ್ಸ್ ನೋನ್ ಆ್ಯಸ್ ಅಷ್ಟದಿಗ್ಗಜಾಸ್ ಇನ್ ಈಸ್ ಕೋರ್ಟ್. ಸೊ ಇವರು ಒಂದು ಆಸ್ಥಾನದಲ್ಲಿ 8 ತೆಲುಗು ಪೊಯೆಟ್ಸ್ ಇದ್ದರು. ಸೊ ಅವರನ್ನು ಅಷ್ಟದಿಗ್ಗಜಾಸ್ ಅಂತ ಕರೀತಾ ಇದ್ದರು. ಸೊ ಈಸ್ ಆಲ್ಸೋ ಎ ಪೊಯೆಟ್ ಹಿಮ್ಸೆಲ್ಫ್. ಕೃಷ್ಣದೇವರಾಯರು ಪೊಯೆಟು ಸಹ ಆಗಿದ್ದರು. ಅವರು ಒಂದು ಜಾಂಬವತಿ ಕಲ್ಯಾಣ ಅನ್ನೋ ಒಂದು ಸಂಸ್ಕೃತದಲ್ಲಿ ಬರೀತಾರೆ. ಸೊ ಈ ರೋಟ್ ಜಾಂಬವತಿ ಕಲ್ಯಾಣ ಇನ್ ಸ್ಯಾನ್ಸ್ಕ್ರಿಟ್. ಅಲಸಾಣಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜಿತಿ, ತೆನಾಲಿ ರಾಮಕೃಷ್ಣ and others were the Telugu poets in his court. So you have heard about ತೆನಾಲಿ ರಾಮಕೃಷ್ಣ. ಸೊ ಇವರೆಲ್ಲ ತೆಲುಗು ಪೊಯೆಟ್ಸು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು.
ಕೃಷ್ಣದೇವರಾಯ ಕನ್ಸ್ಟ್ರಕ್ಟೆಡ್ ಕೃಷ್ಣ ಟೆಂಪಲ್ ಅಟ್ ಹಂಪಿ. ಸೊ ಇವರು ಕೃಷ್ಣ ಟೆಂಪಲನ್ನು ಕಟ್ಟಿಸ್ತಾರೆ ಇಲ್ಲಿ ಹಂಪಿಯಲ್ಲಿ. ಅಲಾಂಗ್ ವಿತ್ ಮೆನಿ ಆಫ್ ದ ಟೆಂಪಲ್ಸ್ ಈ ಎರೆಕ್ಟೆಡ್ ಮಹಾರಂಗ ಮಂಟಪ ಇನ್ ವಿರೂಪಾಕ್ಷ ಟೆಂಪಲ್ ಅಟ್ ಹಂಪಿ. ಮಹಾರಂಗ ಮಂಟಪನ ವಿರೂಪಾಕ್ಷ ಟೆಂಪಲಲ್ಲಿ ಕಟ್ಟಿಸ್ತಾರೆ ಹಂಪಿಯಲ್ಲಿ. The Portuguese traveler Pais and Barbosa have applauded the dignity and ability of Krishnadevaraya. During whose time people of all religions enjoyed religious freedom. ಸೊ ಪೋರ್ಚುಗೀಸ್ ಟ್ರಾವೆಲರ್ ಪೇಸ್ ಮತ್ತು ಬಾರ್ಬೋಸಾ ಇವರು ಒಂದು ಕೃಷ್ಣದೇವರಾಯನ ಒಂದು ಆಳ್ವಿಕೆನ ಆಡಿ ಹೊಗಳಿದ್ದಾರೆ. ಏನು ಹೇಳಿದ್ರು ಅಂದರೆ ಎಲ್ಲ ಧರ್ಮದ ಒಂದು ಪೀಪಲ್ಸ್ಗೆ ಒಂದು ಫ್ರೀಡಮನ್ನು ಕೊಟ್ಟಿದ್ದರು ಕೃಷ್ಣದೇವರಾಯ. So this is about the achievements of Krishnadevaraya. So now we know how the Vijayanagara Empire declined, fall of Vijayanagara Empire. After Krishnadevaraya, Achyutaraya and Sadashivaraya came to throne. ಸೊ ಕೃಷ್ಣದೇವರಾಯ ಆದಮೇಲೆ ಯಾರು ಈ ಒಂದು ಆಳ್ವಿಕೆನ ತೊಗೊಂಡ್ರು ಅಂದರೆ ಅಚ್ಯುತರಾಯ ಮತ್ತು ಸದಾಶಿವರಾಯ ಕೇಮ್ ಟು ದ ಥ್ರೋನ್. Krishnadevaraya son-in-law Ramaraya of Aravidu dynasty handled the administration in an able manner. ಸೊ ಇಲ್ಲಿ ಕೃಷ್ಣದೇವರಾಯ ಆದಮೇಲೆ ಅಚ್ಯುತರಾಯ ಮತ್ತು ಸದಾಶಿವರಾಯ ಒಂದು ರಾಜರಾಗಿ ಆಳ್ವಿಕೆ ಮಾಡ್ತಾರೆ. ಅವರಾದಮೇಲೆ ಬಂದಿದ್ದು ಕೃಷ್ಣದೇವರಾಯನ ಸನ್-ಇನ್-ಲಾ ಅಳಿಯ ರಾಮರಾಯ. ಸೊ ಇವರು ಅರವಿಡು ಡೈನಾಸ್ಟಿಗೆ ಸೇರಿದವರು. ಸೊ ಇವರು ಒಂದು ಆಳ್ವಿಕೆನ ತುಂಬ ಒಂದು ಏಬಲ್ ಆಗಿ ಒಂದು ಕಟ್ಟುನಿಟ್ಟಾಗಿ ಒಂದು ಹ್ಯಾಂಡಲ್ ಮಾಡ್ತಾರೆ. ಯಾರು? ಅಳಿಯ ರಾಮರಾಯ. ಸೊ ವಿ ನೋ ದ್ಯಾಟ್ ಪೆನುಗೊಂಡ, ಚಂದ್ರಗಿರಿ, ಪೆದ್ದಬೀಡು, ತಿರುವಾಡಿ, ಮುಲುವಾಯಿ, ಸಂತಲಿಗೆ, ಶಿವಮೊಗ್ಗ ಏರಿಯಾ ಆ್ಯಂಡ್ ಮಂಗಳೂರು ವೇರ್ ದ ಮೇಜರ್ ಪ್ರಾವಿನ್ಸಸ್ ಇನ್ ವಿಜಯನಗರ ಕಿಂಗ್ಡಮ್. Although Ramaraya had improved the prestige of the kingdom, ಕಿಂಗ್ಡಮ್ನ ಒಂದು ಪ್ರೆಸ್ಟೀಜನ್ನು ಮೇಂಟೈನ್ ಮಾಡ್ತಾರೆ ಬೈ ವೇಜಿಂಗ್ ಮಿನಿ ವಾರ್ಸ್ ಡ್ಯೂರಿಂಗ್ ಈಸ್ 23 years ಆಫ್ ರೀನ್. ಸೊ ಇಲ್ಲಿ 23 ವರ್ಷ ಆಳ್ವಿಕೆ ಮಾಡ್ತಾರೆ ಅಳಿಯ ರಾಮರಾಯ. ಸೊ ರೂಲ್ ಮಾಡೋದ್ರ ಮೂಲಕ ವಿಜಯನಗರದ ಒಂದು ಪ್ರೆಸ್ಟೀಜನ್ನು ಕಾಪಾಡಿರ್ತಾರೆ. ಮೆನಿ ಫೋರ್ಸ್ ಹ್ಯಾಡ್ ಸ್ಪಂಗ್ ಅಪ್ ಅಗೇನ್ಸ್ಟ್ ವಿಜಯನಗರ. ಸೊ ಮೆನಿ ಫೋರ್ಸ್ ಎನಿಮೀಸ್ ಹುಟ್ಕೊತಾರೆ ಇಲ್ಲಿ ವಿಜಯನಗರ ವಿರುದ್ಧ. Counter reacting to the frequent attacks by the Delhi Shahi Sultans, Ramaraya had to occupy ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಫೋರ್ಟ್ಸ್. ಸೊ ಇಲ್ಲಿ ಡೆಕ್ಕನ್ ಶಾಹಿ ಸುಲ್ತಾನ್ಸ್ ಏನಿರ್ತಾರೆ ಅವರು ಫ್ರೀಕ್ವೆಂಟಾಗಿ ಅಟ್ಯಾಕ್ ಮಾಡ್ತಿರ್ತಾರೆ ವಿಜಯನಗರದ ಮೇಲೆ. ಸೊ ಇಲ್ಲಿ ರಾಮರಾಯ ಏನು ಮಾಡ್ತಾರೆ, ವಿಜಯಪುರ ಮತ್ತು ಗೋಲ್ಕೊಂಡ ಫೋರ್ಟ್ಸನ್ನು ವಶಪಡಿಸ್ಕೊತಾರೆ. ಇದು ಸುಲ್ತಾನ್ಸ್ಗೆ ಒಂದು ಪ್ರೊವೋಕ್ ಮಾಡುತ್ತೆ ರಾಮರಾಯನ ಮೇಲೆ ಯುದ್ಧ ಮಾಡೋದಕ್ಕೆ. ಸೊ ಇಲ್ಲಿ ಡೆಕ್ಕನ್ ಸುಲ್ತಾನ್ಸು ಏನು ಒಂದು ಎನ್ವಿಯೋಸ್ ಅಂದರೆ ಏನು ಒಂದು ಜಲಸಿ ಇರ್ತಾರೆ ಈ ಒಂದು ಪ್ರೋಗ್ರೆಸ್ ಮತ್ತು ಪ್ರಾಸ್ಪರಿಟಿ ಆಫ್ ವಿಜಯನಗರ ಎಂಪೈರ್ನ ನೋಡಿ ಈ ಒಂದು ಅವರಲ್ಲಿ ಪೊಲಿಟಿಕಲ್ ಡಿಫ್ರೆನ್ಸಸ್ ಇರುತ್ತೆ. ಆದಿಲ್ ಶಾಹೀಸು ಅವರಲ್ಲೇ ಡಿಫ್ರೆನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಮರೆತು ಅವರೆಲ್ಲ ಯುನೈಟ್ ಆಗ್ತಾರೆ, ಒಂದಾಗ್ತಾರೆ. ಸೊ ಒಂದಾಗಿ ಒಂದು ರಿಲಿಜಿಯನ್ ಧರ್ಮದ ಹೆಸರಲ್ಲಿ ಏನಾಗ್ತಾರೆ, ಆಲ್ ಯುನೈಟ್ ಆಗ್ತಾರೆ. ಸೊ ಒಂದು ಪ್ರೋಗ್ರೆಸ್ ನೋಡಿ ಜಲಸಿಯಾಗಿ. ಸೊ ಇನ್ 1565 century the United Army of the Four Kingdoms mounted on attack on ವಿಜಯನಗರ. ಸೊ 1565 ಏನು ಮಾಡ್ತಾರೆ, ಈ ಎಲ್ಲ 4 ಕಿಂಗ್ಡಮ್ಸ್ ಏನಿದ್ದು ಅವೆಲ್ಲ ಒಂದಾಗಿ ಡೆಕ್ಕನ್ ಸುಲ್ತಾನ್ಸು ವಿಜಯನಗರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಮರಾಯಸ್ ಆರ್ಮಿ ವಾಸ್ ಡಿಫಿಟೆಡ್ ಇನ್ ದಿಸ್ ಬ್ಯಾಟಲ್. ಸೊ ರಾಮರಾಯನ ಆರ್ಮಿ ಸೋತೋಗುತ್ತೆ ಆ್ಯಂಡ್ ಈ ಡೈಡ್. ಸೊ ಇಲ್ಲಿ ರಾಮರಾಯ ಅವರು ಸತ್ತೋಗ್ತಾರೆ. ರಕ್ಕಸತಂಗಡಿ ಬ್ಯಾಟಲ್, ಯು ಹ್ಯಾವ್ ನೋನ್ ಅಬೌಟ್ ರಕ್ಕಸತಂಗಡಿ ಬ್ಯಾಟಲ್. ಸೊ ದ ವಿಕ್ಟೋರಿಯಸ್ ಆರ್ಮಿ ಆಫ್ ಡೆಕ್ಕನ್ ಸುಲ್ತಾನ್ ಪ್ಲಂಡರ್ಡ್ ದ ಗ್ಲೋರಿಯಸ್ ಕಿಂಗ್ಡಮ್ ಆಫ್ ವಿಜಯನಗರ. ಇವತ್ತು ನೋಡಿದರೆ ವಿಜಯನಗರ ಹಂಪಿ ಹಾಳು ಹಂಪಿ ಆಗಿದೆ. ಸೊ ಅಲ್ಲಿನ ವೆಲ್ತು ಅದನ್ನೆಲ್ಲ ಲೂಟ್ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಡೆಕ್ಕನ್ ಸುಲ್ತಾನ್ಸ್. ಸೊ ಆ್ಯಸ್ ಎ ರಿಸಲ್ಟ್ ದ ಕ್ಯಾಪಿಟಲ್ ಹಂಪಿ ಬಿಕೇಮ್ ರೂಯಿನ್. ಸೊ ಇದರಿಂದ ಏನಾಯಿತು, ಹಂಪಿ ಹಾಳಾಗೋಕ್ಕೆ ಕಾರಣ ಆಯಿತು. ಲೇಟರ್ ಅರವಿಡು ಡೈನಾಸ್ಟಿ ರೂಲ್ ಫ್ರಮ್ ಪೆನುಗೊಂಡ, ಚಂದ್ರಗಿರಿ ಆ್ಯಂಡ್ ಫೈನಲಿ ವೆಲ್ಲೂರ್ ಟಿಲ್ 1646 century. ದ chieftains ಆಫ್ ಮೈಸೂರು, ಕೆಲದಿ ಆ್ಯಂಡ್ ಚಿತ್ರದುರ್ಗ ಇನ್ ಕರ್ನಾಟಕ ಬಿಕೇಮ್ ಇಂಡಿಪೆಂಡೆಂಟ್. ಸೊ ಏನು ಮುಖ್ಯಸ್ಥರಿದ್ರು ಮೈಸೂರು, ಕೆಲದಿ, ಚಿತ್ರದುರ್ಗದಲ್ಲಿ ಅವರು ಸ್ವತಂತ್ರರಾಗ್ತಾರೆ. ಸೊ ಲೈಕ್ ದಿಸ್ the Vijayanagara kingdom came to decline.
ಈ ರೀತಿ ವಿಜಯನಗರ ಸಾಮ್ರಾಜ್ಯ ಒಂದು ಪತನ ಆಗುತ್ತೆ. ಫಾರಿನ್ ವಿಸಿಟರ್ಸ್ ಲೈಕ್ ನಿಕೋಲಿ ಡಿ ಕಾಂಟಿ, ಅಬ್ದುಲ್ ರಜಾಕ್ ಆ್ಯಂಡ್ ಲೋಡೋವಿಸೋ ಡಿ ವರ್ತಿಮಾ, ನರಸಿಂಹ ಸೆಕೆಂಡ್, ಬಾರ್ಬೋಸಾ, ಡಮಿಂಗೋ ಪೇಸ್, ಫರ್ನಾಹೋ ನೂನೆಸ್, Portuguese, Caesar, all the foreigners has praised the Vijayanagara Empire. So now we know about the cultural contributions of Vijayanagara. So we know administration. The administration in the Vijayanagara Empire was carried on a traditional manner. ಸೊ ಯಾವ ರೀತಿಯಾದ ಒಂದು ಆಡಳಿತ ನಡೆಸ್ತಾ ಇದ್ರು, ಒಂದು ಸಾಂಪ್ರದಾಯಿಕವಾಗಿ ಏನು ಒಂದು ಫಾಲೋ ಮಾಡ್ಕೊಂಬರ್ತಾಯಿದ್ರು, ಆ ರೀತಿಯಾದ ಒಂದು ಆಡಳಿತನ ನಡೆಸ್ತಾ ಇದ್ರು. ದ ಕಿಂಗ್ ಸೆಟಲ್ ದೇರ್ ಎಲ್ಡೆಸ್ಟ್ ಸನ್ ಇನ್ ದ ಹೇಡ್ಸ್. ಸೊ ಏನು ಮಾಡ್ತಾಯಿದ್ರು, ಯಾರು ದೊಡ್ಡವರು ಇರ್ತಾಯಿದ್ರು ಅವರ ರಾಜರು ಮಕ್ಕಳಲ್ಲಿ ಅವರನ್ನು ಒಂದು ರಾಜರಾಗಿ ಮಾಡ್ತಾಯಿದ್ರು. Central administration was strong and some powers were centralized. The Council of Ministers, strong military, provincial chieftains or the king could give land to the leader or chieftain in return for military service. There were different bodies like state council, leader like Nayankar, village administration, etc. Timmarasa was a great prime minister. So was the great prime minister Timmarasa. So kingdom has various administrative levels like the state, nadu and village. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಏನು ಇವಾಗ ಹೀಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು, ವಿಲೇಜು, ತಾಲೂಕು ಅಂತ ಡಿವೈಡ್ ಮಾಡ್ಕೊತೀವಿ. ಅದೇ ಥರ ವಿಜಯನಗರದ ಸಾಮ್ರಾಜ್ಯದಲ್ಲೂ ಸಹ ಅವರು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಸ್ಟೇಟ್, ನಾಡು ಆ್ಯಂಡ್ ವಿಲೇಜ್ ಆಗಿ ಅವರ ಒಂದು ಕಿಂಗ್ಡಮ್ನ ಡಿವೈಡ್ ಮಾಡ್ಕೊಂಡಿದ್ರು. ಇಲ್ಲಿ ರಾಜರಿಗೆ ಒಂದು ಆಬ್ಸಲ್ಯೂಟ್ ಪವರ್ ಇತ್ತು ಜುಡಿಷಿಯಲ್ ಮ್ಯಾಟರ್ಸಲ್ಲಿ. ದ ಫೈನಲ್ ಡಿಸಿಷನ್ ವಾಸ್ ಗಿವೆನ್ ಬೈ in the judicial matter was king. Here the provincial officer used to dispense justice in province. So provincial officers ಏನಿರ್ತಾಯಿದ್ರು ಅವರು ಒಂದು ಜಸ್ಟಿಸನ್ನು ಪ್ರಾವಿನ್ಸಸ್ಸಲ್ಲಿ ಕೊಡ್ತಾಯಿದ್ರು. ಪನಿಷ್ಮೆಂಟ್ ವಾಸ್ ಸಿವಿಯರ್, ತಪ್ಪು ಮಾಡಿರೋರಿಗಂತೂ ಸಿವಿಯರ್ ಪನಿಷ್ಮೆಂಟನ್ನು ಕೊಡ್ತಾಯಿದ್ರು. ದ ವಿಲೇಜ್ ವಾಸ್ ದ ಲಾಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಲಾಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾವುದಾಗಿತ್ತು, ವಿಲೇಜ್ ಆಗಿತ್ತು. ಗ್ರಾಮ ಸಭಾಸ್ ಯೂಸ್ ಟು ಕ್ಯಾರಿ ದ ಅಡ್ಮಿನಿಸ್ಟ್ರೇಷನ್. Gowda, Karnam and Talwar used to assist in the village administration. In the provinces, the Nada Gowda and the cities, Pattana Swami or Pattana Shetty used to look after the administration. Vijayanagara had a mighty army. ದೊಡ್ಡ ಒಂದು ಆರ್ಮಿ ಇತ್ತು ವಿಜಯನಗರದಲ್ಲಿ. Consisted of 3 hierarchies of permanent troops. 3 ವಂಶಸ್ಥರು ಒಂದು ಇರೋವಷ್ಟು ಆರ್ಮಿ, ಅಷ್ಟು ದೊಡ್ಡ ಆರ್ಮಿ ಇತ್ತು. ಟ್ರೂಪ್ಸು, ಪರ್ಮನೆಂಟ್ ಟ್ರೂಪ್ಸ್ ಇತ್ತು, ವಜಲ್ಸ್ ಇತ್ತು, ರಾಯಲ್ ಗಾರ್ಡ್ಸು ವೇರು ಕಿಂಗ್. ರಾಯಲ್ ಗಾರ್ಡ್ಸ್ ಬಂದು ಗಿವಿಂಗ್ ಸೆಕ್ಯೂರಿಟಿ ಫಾರ್ ಕಿಂಗ್ಸ್. ಇನ್ಫ್ಯಾಂಟ್ರಿ, ಕ್ಯಾವಲ್ರಿ, ಎಲಿಫೆಂಟ್ಸ್, ಕೆನೂನ್ಸ್ ವೇರ್ ದ ಮೇನ್ ಡಿವಿಷನ್ ಆಫ್ ದಿ ಆರ್ಮಿ. Canoes began to use in the war from 1368 CE onwards. ಸೊ ಇಲ್ಲಿ ಪಿರಂಗಿಗಳು ಅಂತ ಹೇಳ್ತೀವಿ ಅಲ್ವಾ, ಪಿರಂಗಿಗಳು. ಸೊ ಇವನ್ನ 1368 ಆನ್ವರ್ಡ್ಸ್ ಇದನ್ನು ಯೂಸ್ ಮಾಡೋದು. ದೇ ವೇರ್ ಮೆಮೋತ್ ಎಲಿಫೆಂಟ್, ದೊಡ್ಡ ಎಲಿಫೆಂಟ್ಸು ಸಹ ಇತ್ತು. ಆರ್ಸರ್ಸ್ ವೇರ್ ಬ್ರಾಡ್ ಫ್ರಮ್ ಅರೇಬಿಯಾ ವೇರ್ ಎ ಮೇಜರ್ ಅಟ್ರಾಕ್ಟಿಂಗ್ ಅಟ್ ವಿಜಯನಗರ. ಕುದುರೆಗಳನ್ನು ಅರಬಿಂದ ತರಿಸ್ಕೊತಾ ಇದ್ರು. ಸೊ ಇದು ಒಂದು ಮೇಜರ್ ಅಟ್ರಾಕ್ಷನ್ ಆಯಿತು ವಿಜಯನಗರ ಕಾಲದಲ್ಲಿ. ದೇರ್ ವಾಸ್ ಎ ನಾವಲ್ ಸ್ಕ್ವಾಡ್ ಇನ್ ದ ಆರ್ಮಿ. ಪೀಪಲ್ ಫ್ರಮ್ ಆಲ್ ದ ಕ್ಯಾಸ್ಟ್ ಕುಡ್ ಆಕ್ಯುಪೈ ಹೈ ಪೊಸಿಷನ್ ಇನ್ ದ ಆರ್ಮಿ. ಸೊ ಎಲ್ಲ ಜಾತಿಯ ಒಂದು ಪೀಪಲ್ಸು ಒಂದು ಪೊಸಿಷನ್ನ ಪಡ್ಕೋಬೋದಾಗಿತ್ತಂತೆ ಆರ್ಮಿಯಲ್ಲಿ. ಒಕ್ಕಲಿಗ ಆ್ಯಂಡ್ ಬೇಡಾಸ್ ಬಿಕೇಮ್ ಚೀಫ್ಟೈನ್ಸ್. ಫೋರ್ಟ್ಸ್ ಆ್ಯಂಡ್ ಮೋಡ್ಸ್ ಪ್ಲೇಡ್ ಎ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ದ ವಾರ್ಸ್. ಕೋಟೆಗಳು ಮತ್ತು ಮೋಡ್ಸ್ ಏನಾಗುತ್ತೆ, ಇಂಪಾರ್ಟೆಂಟ್ ಅನ್ನೋ ಒಂದು ಪೊಸಿಷನ್ನ ಪ್ಲೇ ಆಗುತ್ತೆ ಈ ಒಂದು ಯುದ್ಧದಲ್ಲಿ. ಸೊ ನಾವು ವಿ ನೋ ದ ಸೋಷಿಯಲ್ ಸಿಸ್ಟಮ್. ದ ಸೊಸೈಟಿ ವಾಸ್ ಬೇಸ್ಡ್ ಆನ್ ವರ್ಣ ಬೇಸ್ ಸಿಸ್ಟಮ್. ಸೊ ಸೊಸೈಟಿ ಯಾವ ಒಂದು ಬೇಸ್ ಮೇಲಿತ್ತು, ವರ್ಣ ಬೇಸ್ ಸಿಸ್ಟಮ್ ಮೇಲಿತ್ತು. ದೇರ್ ವಾಸ್ ಆಲ್ಸೋ ಆಕ್ಯುಪೇಷನ್ ಬೇಸ್ಡ್ ಕ್ಯಾಸ್ಟ್ ಸಿಸ್ಟಮ್. ಸೊ ಒಂದು ಆಕ್ಯುಪೇಷನ್ ಕೆಲಸದ ಒಂದು ಬೇಸ್ ಮೇಲೆ ಒಂದು ಕ್ಯಾಸ್ಟ್ ಸಿಸ್ಟಮು ಇತ್ತು ಯಾರ ಕಾಲದಲ್ಲಿ, ವಿಜಯನಗರ ಕಾಲದಲ್ಲಿ. ದೇ ವೇರ್ ಮೆನಿ ಸ್ಕಿಲ್ಡ್ ಆರ್ಟಿಸನ್, ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್, bell metal smith, carpenters, weavers and cobblers in the society.
ದ ಪ್ರಾಕ್ಟೀಸ್ ಆಫ್ ಚೈಲ್ಡ್ ಮ್ಯಾರೇಜ್, ಸತಿ ಆ್ಯಂಡ್ ದೇವದಾಸಿ ಸಿಸ್ಟಮ್ ವೇರ್ ಪ್ರಿವಿಲೆಂಟ್. ಸೊ ಇಲ್ಲಿ ಬಾಲ್ಯ ವಿವಾಹ, ಸತಿ ಸಹಗಮನ, ದೇವದಾಸಿ ಸಿಸ್ಟಮ್ ಎಲ್ಲ ಇತ್ತು ಈ ಒಂದು ವಿಜಯನಗರ ಕಾಲದಲ್ಲಿ. ದೋ ಮೋನೋಗಮಿ ವಾಸ್ ಕಾಮನ್ ಪ್ರಾಕ್ಟೀಸ್, ಕಿಂಗ್ಸ್ ಆ್ಯಂಡ್ ರಿಚ್ ಪೀಪಲ್ ಆ್ಯಟ್ ಮೆನಿ ವೈಫ್ಸ್. ಮೋನೋಗಮಿ ಅಂದರೆ ಒಂದೇ ವೈಫ್ ಇರಬೇಕು ಅನ್ನೋ ಒಂದು ಪ್ರಾಕ್ಟೀಸ್ ಇತ್ತು. ಆದರೆ ಕಿಂಗ್ಸ್ ಮತ್ತು ರಿಚ್ ಪೀಪಲ್ಸ್ ಏನು ಮಾಡ್ತಾಯಿದ್ರು, ದೇ ಆರ್ ಮ್ಯಾರಿಂಗ್ ಹ್ಯಾವಿಂಗ್ ಮೆನಿ ವೈಫ್ಸ್. ವುಮೆನ್ ಎಂಜಾಯ್ಡ್ ಎ ಡಿಗ್ನಿಫೈಡ್ ಸ್ಟೇಟಸ್ ಇನ್ ಸೊಸೈಟೀಸ್. ವುಮೆನ್ಸ್ಗೆ ಒಂದು ಡಿಗ್ನಿಫೈಡ್ ಪೊಸಿಷನ್ನ ಕೊಟ್ಟಿದ್ದರು ಸಮಾಜದಲ್ಲಿ. ವಿ ಕ್ಯಾನ್ ಸಿ ಫೀಮೇಲ್ ವಸ್ಲರ್ಸ್ ಆ್ಯಂಡ್ ಫೀಮೇಲ್ ಪ್ಯಾಲೇಸ್ ಗಾಡ್ಸ್. ಸೊ ಕುಸ್ತಿಪಟುಗಳಿದ್ದರು, ಫೀಮೇಲ್ ಹೆಣ್ಣು, ಒಂದು ಫೀಮೇಲ್ ವರ್ಸ್ಲರ್ಸು ಕುಸ್ತಿಪಟುಗಳು ಇದ್ದರು ವಿಜಯನಗರ ಕಾಲದಲ್ಲಿ. ಹೋಲಿ, ದೀಪಾವಳಿ ಆ್ಯಂಡ್ ದಸರಾ ಫೆಸ್ಟಿವಲ್ಸ್ ವೇರ್ ಸೆಲೆಬ್ರೇಟೆಡ್ ಪಬ್ಲಿಕಲಿ. ಸೊ ಪಬ್ಲಿಕಲಿ ಹೋಲಿ, ದೀಪಾವಳಿ, ದಸರಾ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ದಸರಾ ಫೆಸ್ಟಿವಲ್ ಯೂಸ್ ಟು ಬಿ ಸೆಲೆಬ್ರೇಟೆಡ್ ವಿತ್ ಪಾಂಪ್ ಆ್ಯಂಡ್ ಗ್ಲೋರಿ ಎಟ್ ಹಂಪಿ ಆ್ಯಂಡ್ ಅ ರಾಯಲ್ ಪ್ಯಾಟ್ರನೇಜ್. ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಎಂಜಾಯ್ಡ್ ಗ್ರೇಟ್ ಪಾಪ್ಯುಲಾರಿಟಿ. ಸೊ ಇವಾಗೂ ಸಹ ನೀವು ನೋಡ್ತೀರಾ ಹಂಪಿ ಉತ್ಸವ, ಸೊ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದನ್ನು. ಸೊ ದಿಸ್ ಈಸ್ ಹೌ ದ ಸೋಷಿಯಲ್ ಸಿಸ್ಟಮ್ ವಾಸ್ ದೇರ್ ಇನ್ ವಿಜಯನಗರ. So this is about the achievements of Krishnadevaraya and cultural contributions of Krishnadevaraya of administration and social system. So remaining we are going to know in next class, children. Thank you, children.